ಬುರುಡೆ ಕೇಸ್ನ ಬಿಗ್ಗೆಸ್ಟ್ ಅಪ್ಡೇಟ್ ಅನ್ನು ನಾವು ಕೊಡ್ತಾ ಇದೀವಿ ನಿಮಗೆ. ಬುರುಡೆ ಚಿನ್ನಯ್ಯನ ಜೊತೆಗೆ ತಿಮರೋಡಿ ಮನೆಯತ್ತ SIT ಟೀಮ್ ಮುಂದಾಗ್ತಾ ಇದೆ. ಸಹಜವಾಗಿ ಆರೋಪಿಯನ್ನ ಕರ್ಕೊಂಡು ಹೋಗ್ತಾರೆ. ಬುರುಡೆ ಕೇಸ್ನ ಬಿಗ್ಗೆಸ್ಟ್ ಅಪ್ಡೇಟ್ ಇದು. ಇಷ್ಟು ದಿನ ಚಿನ್ನಯ್ಯ ಅದೇ ತಿಮರೋಡಿ ಮನೆಯಲ್ಲಿ ಆಶ್ರಯವನ್ನ ಪಡೆದಿದ್ದ. ಇನ್ಫ್ಯಾಕ್ಟ್ ನಿಮಗೆ ನೆನಪಿರ್ಬೋದು, ಈ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಅರೆಸ್ಟ್ ಮಾಡೋದಕ್ಕೆ ಹೋದಾಗ ಬ್ರಹ್ಮಾವರ ಪೊಲೀಸರು ಒಂದು ರೂಮ್ನಲ್ಲಿ ಈ ಚಿನ್ನಯ್ಯ ಲಾಕ್ ಆಗಿದ್ನಂತೆ. ಅವನಿಗೆ ಒಂದು 3-4 ಗಂಟೆ ಲಾಕ್ ಆಗಿ ವಿಪರೀತವಾಗಿ ಸಮಸ್ಯೆ ಆಗೋಗಿತ್ತಂತೆ. ಮೂತ್ರ ವಿಸರ್ಜನೆ ಮಾಡೋದಕ್ಕೂ ಕೂಡ ಈ ಟೀಮ್ ಬಿಡ್ತಿರ್ಲಿಲ್ಲ ಅನ್ನೋದು ಒಂದು ಆರೋಪ. ಸ್ಥಳೀಯರು ಮಾತಾಡೋದು ಅದನ್ನ. ಸೊ ಅದೇ ಮನೆಗೆ ವಾಪಸ್ ಹೋಗ್ತಾ ಇದ್ದಾನೆ. ಏನಕ್ಕೆ ಅಂದರೆ, ಒಂದು ಮೊಬೈಲು, ಬಟ್ಟೆ, ಬ್ಯಾಗು ಸೇರಿದಂತೆ ಕೆಲ ವಿಚಾರಗಳ ಬಗ್ಗೆ ಒಂದು ಕ್ಲಾರಿಟಿ ಬೇಕು. ಯೂಶಲಿ ತನಿಖೆ ಮಾಡಬೇಕಾದ್ರೆ ಅಕ್ಯೂಸ್ಡ್ ಎಲ್ಲಿ ತಂಗಿದ್ದ, ಆತನಿಗೆ ಶೆಲ್ಟರ್ ಕೊಟ್ಟವರು ಕೂಡ ಅಕ್ಯೂಸ್ಡ್ಗಳೇ ಆಗ್ತಾರೆ ಹಂಗೆ ನೋಡೋದಕ್ಕೆ ಹೋದರೆ. ಸೊ ಸರ್ಚ್ ವಾರೆಂಟನ್ನು ತೊಗೊಂಡು ಹೋಗಿರೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಇದು ನಿರೀಕ್ಷಿತ ಬೆಳವಣಿಗೆ. ಯಾವತ್ತು ಮಾಡ್ತಾರೆ ಅನ್ನೋದು ಕುತೂಹಲ ಆಯಿತು. ಬಟ್ ಬೆಳಗ್ಗೆ ಫೀಲ್ಡಿಗೆ ಇಳಿದಿದ್ದಾರೆ ಅಧಿಕಾರಿಗಳು. ಅವ್ರಿಗೆ ಬಹುದೊಡ್ಡ ಟಿಪ್ ಸಿಕ್ಕಿರಬಹುದು. ಅಲ್ಲಿ ಯಾವುದಾದ್ರೂ ಒಂದು ದಾಖಲಾತಿಗಳು ಇದ್ದಿರಬಹುದು. ದಾಖಲಾತಿ ಅಂದರೆ ಪೇಪರ್ ವರ್ಕ್ ಅಂತಲೇ ಅಲ್ಲ, ಬೇರೆ ಬೇರೆ ದಾಖಲೆಗಳು. ಒಂದು 2-3 ಬುರುಡೆಗಳನ್ನು ಪ್ಲಾಂಟ್ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ರು ಅಂತ ಚಿನ್ನಯ್ಯ ಒಂದು ಕಡೆಗೆ ಹೇಳ್ಕೊಂಡಿದ್ದಾನಂತೆ. ಒಂದು ಆಲ್ರೆಡಿ ತೊಗೊಂಡು ಹೋಗಿದ್ದ ಆತ, ಕೋರ್ಟ್ಗೆಲ್ಲ ತೊಗೊಂಡು ಹೋಗಿ ಅದನ್ನು ಸೀಸ್ ಮಾಡಿ ಅದನ್ನು FSLಗೆಲ್ಲ ಕಳಿಸ್ಕೊಡ್ಲಾಗಿತ್ತಲ್ಲ, ನಂತರ ಅದು ರಿಪೋರ್ಟ್ ಎಲ್ಲ ಬಂತಲ್ಲ, ಅದು ಇನ್ನೊಂದು ಬುರುಡೆಯನ್ನು ಇನ್ನೆಲ್ಲೋ ನಾವು ಹಾಕಬೇಕು ಅಂತ ಪ್ಲಾಂಟೇಷನ್ಗಳ ಕೆಲಸ ಆಗಿತ್ತಂತೆ. ಅದರ ಬಗ್ಗೆ ಏನಾದರೂ ಮಾಹಿತಿ ಕೊಟ್ಟಿದ್ದಾನಾಯ್ತಾ ಗೊತ್ತಿಲ್ಲ.